ವೀಕ್ಷಕರೇ, ಈ ದಿನ ನಾವು LLBಯ ಪ್ರಥಮ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಅಪಕೃತ್ಯ ಕಾನೂನು, ಲಾ ಆಫ್ ಟಾರ್ಟ್ಸ್ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ. ಅಂದರೆ ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು, ಅಂದರೆ ಯಾವ ಪಠ್ಯಕ್ರಮದಲ್ಲಿ ಯಾವ್ಯಾವ ವಿಷಯ ಇದೆ ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ಇದರಲ್ಲೂ ಕೂಡ 5 ಚಾಪ್ಟರ್ಗಳನ್ನು ಇರ್ತಕ್ಕಂಥದ್ದನ್ನು ನೋಡ್ತೇವೆ ಇದರ ಈ ಸಿಲೆಬಸ್ನಲ್ಲಿ. ಪ್ರಥಮ ಯೂನಿಟ್ನಲ್ಲಿ ಇವಾಲ್ಯೂಷನ್ ಆಫ್ ಲಾ ಆಫ್ ಟಾರ್ಟ್ಸ್, ನೇಚರ್ and scope of law of torts, meaning, mental elements, intention, motive, malice in law and in fact ಅಂತ. ಟಾರ್ಟ್ಸ್ ಕಾನೂನಿನ ವಿಕಾಸ, ಇದರ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಇದರಲ್ಲಿ ಅಧ್ಯಯನ ಮಾಡಬೇಕು. ಆಮೇಲೆ ಅರ್ಥ, ಆಮೇಲೆ ಇಬಿ ರೆಮಿಡಿಯಮ್ ಅಂತಕ್ಕಂಥದ್ದನ್ನು ನೋಡ್ತೇವೆ, ಇದರ ಅಭಿವೃದ್ಧಿ. ಟಾರ್ಟ್ಸ್ ಡಿಸ್ಟಿಂಗ್ವಿಶ್ಡ್ ಫ್ರಮ್ ಕಾಂಟ್ರಾಕ್ಟ್ ಕ್ರೈಮ್ ಅಂತ, ಅಂದರೆ ಟಾರ್ಟ್ಸ್ ಒಪ್ಪಂದದಿಂದ ಪ್ರತ್ಯೇಕಿಸಲಾಗಿದೆ, ಅದರ ಅಪರಾಧ. ಆಮೇಲೆ ಮೆಂಟಲ್ ಎಲಿಮೆಂಟ್ಸ್ ಅಂದರೆ ಮಾನಸಿಕ ಅಂಶಗಳ ಕುರಿತು. ಆಮೇಲೆ ಉದ್ದೇಶ, ಪ್ರೇರಣೆ, ಕಾನೂನು ಮತ್ತು ವಾಸ್ತವದಲ್ಲಿ ದುರುದ್ದೇಶ. ಇಷ್ಟು ವಿಷಯಗಳನ್ನು ನಾವು ಮೊದಲನೇ ಚಾಪ್ಟ್ರಲ್ಲಿ ನೋಡ್ತೇವೆ. ನಂತರ ನಾವು 2ನೇ ಅಧ್ಯಾಯದಲ್ಲಿ ಜನರಲ್ ಡಿಫೆನ್ಸಸ್ ಆ್ಯಂಡ್ ವೆಕ್ಯಾರಿಯಸ್ ಲಯಬಿಲಿಟಿ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಬೇಕಾಗತ್ತೆ. ಅಂದರೆ ಸಾಮಾನ್ಯ ರಕ್ಷಣೆಗಳು, ಬದಲಾವಣೆ, ಹೊಣೆಗಾರಿಕೆ ಅಂತಕ್ಕಂಥದ್ದನ್ನು ಈ 2ನೇ ಚಾಪ್ಟರ್ನಲ್ಲಿ ನಾವು ಇದರ ಸಂಪೂರ್ಣ ಸ್ಟಡಿ ಮಾಡಬೇಕು. ಇನ್ನು ಯೂನಿಟ್ 3ಅನ್ನು ನಾವು ನೋಡೋದಾದರೆ, 3ನೇ ಅಧ್ಯಾಯದಲ್ಲಿ ನೆಗ್ಲಿಜೆನ್ಸಿ, ನ್ಯೂಸೆನ್ಸ್, ಅಬ್ಸಲ್ಯೂಟ್ ಆ್ಯಂಡ್ ಸ್ಟ್ರಿಕ್ಟ್ ಲಯಬಿಲಿಟಿ, ಲೀಗಲ್ ರೆಮಿಡೀಸ್, ಅವಾರ್ಡ್ಸ್, ರಿಮೋಟ್ನೆಸ್ ಆಫ್ ಡ್ಯಾಮೇಜ್. ಅಂದರೆ ನಿರ್ಲಕ್ಷ್ಯ, ಉಪದ್ರವ, ಸಂಪೂರ್ಣ ಮತ್ತು ಕಟ್ಟುನಿಟ್ಟಾದ ಹೊಣೆಗಾರಿಕೆ, ಕಾನೂನು ಪರಿಹಾರಗಳು, ಪ್ರಶಸ್ತಿಗಳು, ಹಾನಿಯ ದುರಸ್ಥತೆ, ಇದರ ಕುರಿತು ಅಧ್ಯಯನ ಮಾಡಬೇಕು. 4ನೇ ಚಾಪ್ಟರ್ಲಿ ಟಾರ್ಟ್ ಅಗೇನೆಸ್ಟ್ ಟು ಪರ್ಸನ್, ಟಾರ್ಟ್ಸ್ ಅಫೆಕ್ಟಿಂಗ್ ಬಾಡಿ, ಅಸಾಲ್ಟ್, ಬೆಟರಿ, ಮೆಹೇಮ್ ಆ್ಯಂಡ್ ಫಾಲ್ಸ್ ಇಂಪ್ರಿಸನ್ಮೆಂಟ್ ಅಂತಕ್ಕಂಥದ್ದನ್ನು. ಅಂದರೆ ಇಲ್ಲಿ ದೇಹದ ಮೇಲೆ ಪರಿಣಾಮ ಬೀರುವ ಟಾರ್ಟ್ಸ್, ದಾಳಿ, ಬ್ಯಾಟರಿ, ಮೆಹೆಮ್ ಮತ್ತು ಸುಳ್ಳು ಸೆರೆವಾಸ, ಇದರ ಕುರಿತು ಅಧ್ಯಯನ ಮಾಡಬೇಕಾಗತ್ತೆ. ಆಮೇಲೆ ಟಾರ್ಟ್ಸ್ ಅಫೆಕ್ಟಿಂಗ್ ರೆಪ್ಯುಟೇಷನ್, ಲೇಬಲ್ ಆ್ಯಂಡ್ ಸ್ಲ್ಯಾಂಡರ್, ಟಾರ್ಟ್ಸ್ ಅಫೆಕ್ಟಿಂಗ್ ಫ್ರೀಡಮ್, ಮೆಲಿಷಿಯಸ್ ಪ್ರಾಸಿಕ್ಯೂಷನ್, ಮೆಲಿಷಿಯಸ್ ಸಿವಿಲ್ ಆಕ್ಷನ್, ಅಬ್ಯೂಸ್ ಆಫ್ ಲೀಗಲ್ ಪ್ರೊಸೆಸ್, ಟಾರ್ಟ್ಸ್ ಅಫೆಕ್ಟಿಂಗ್ ಡೊಮೆಸ್ಟಿಕ್ ಆ್ಯಂಡ್ ಅದರ್ ರೈಟ್ಸ್, ಮ್ಯಾರಿಟಲ್ ರೈಟ್ಸ್, ಪೇರೆಂಟಲ್ ರೈಟ್ಸ್ ಟು ಸರ್ವೀಸ್, contractual rights, intimidation and conspiracy, torts against property. ಅಂದರೆ ಇದರಲ್ಲಿ ನಾವು ಸ್ವಾತಂತ್ರ್ಯದ ಮೇಲೆ ಪರಿಣಾಮ ಬೀರುವ ಟಾರ್ಟ್ಸ್, ದುರುದ್ದೇಶಪೂರಿತ ಕಾನೂನು ಕ್ರಮ, ಟಾರ್ಟ್ಸ್ಗಳು ಖ್ಯಾತಿಯ ಮೇಲೆ ಪರಿಣಾಮ ಬೀರುತ್ತವೆ, ಮಾನಹಾನಿ ಮತ್ತು ಅಪಪ್ರಚಾರ ಸ್ಟಡಿ ಮಾಡಬೇಕಾಗತ್ತೆ. ಆನಂತರ ಆಸ್ತಿ ವಿರುದ್ಧ ಟಾರ್ಟ್ಸ್ ಅಂತಕ್ಕಂಥದ್ದನ್ನು, ದೇಶಿ ಮತ್ತು ಇತರ ವೈವಾಹಿಕ ಹಕ್ಕುಗಳ ಮೇಲೆ ಪರಿಣಾಮ ಬೀರುವ ದೌರ್ಜನ್ಯಗಳು, ಪೋಷಕರ ಹಕ್ಕುಗಳು, ಸೇವೆಯ ಹಕ್ಕುಗಳು, ಒಪ್ಪಂದದ ಹಕ್ಕು, ಬೆದರಿಕೆ ಮತ್ತು ಪಿತೂರಿ, ದುರುದ್ದೇಶಪೂರಿತ ಸಿವಿಲ್ ಆ್ಯಕ್ಷನ್, ಕಾನೂನು ಪ್ರಕ್ರಿಯೆಯ ದುರುಪಯೋಗ. ಇಷ್ಟು ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಇನ್ನು ನಾವು ಕೊನೆಯ ಚಾಪ್ಟರನ್ನು ನೋಡೋದಾದರೆ, ಅದರಲ್ಲಿ Silent feature of Consumer Protection Act 1986, who is consumer, defect in goods, deficiency in services, medical services, remedies to consumers, consumer disputes redressal agencies, limitation for filing complaints, penalties. ಇದರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಪ್ರಮುಖ ಲಕ್ಷಣಗಳೇನು, ಗ್ರಾಹಕ ಅಂದರೆ ಯಾರು, ಸರಕುಗಳಿಂದ ದೋಷ, ಸೇವೆಗಳ ಕೊರತೆ, ವೈದ್ಯಕೀಯ ಸೇವೆಗಳು, ಗ್ರಾಹಕರಿಗೆ ಪರಿಹಾರ, ಗ್ರಾಹಕ ವ್ಯಾಜ್ಯಗಳನ್ನು ಪರಿಹರಿಸುವ ಏಜೆನ್ಸಿಗಳು, ದೂರುಗಳನ್ನು ಸಲ್ಲಿಸಲು ಮಿತಿ, ದಂಡಗಳು, ಇಷ್ಟನ್ನು ನೋಡ್ತೀವಿ. ಇದರ ಜೊತೆಯಲ್ಲಿ MV ಕಾಯ್ದೆಯ ಮೂಲ ಲಕ್ಷಣಗಳು 1988, ಅಂದರೆ ಸೈಲೆಂಟ್ ಫೀಚರ್ ಆಫ್ MV ಆ್ಯಕ್ಟ್ 1988, ಲಯಬಿಲಿಟಿ ವಿತೌಟ್ ಫಾಲ್ಟ್ ಇನ್ ಸರ್ಟನ್ ಕೇಸಸ್, ಕೆಲವು ಸಂದರ್ಭಗಳಲ್ಲಿ ದೋಷರಹಿತ ಹೊಣೆಗಾರಿಕೆ, ಇನ್ಶೂರೆನ್ಸ್ ಆಫ್ ಮೋಟಾರ್ ವೆಹಿಕಲ್ಸ್ ಎಗೇನೆಸ್ಟ್ ಥರ್ಡ್ ಪಾರ್ಟಿ ರಿಸ್ಕ್ಸ್, 3ನೇ ವ್ಯಕ್ತಿಯ ಅಪಾಯಗಳ ವಿರುದ್ಧ ಮೋಟಾರ್ ವಾಹನಗಳ ವಿಮೆ,
ಕ್ಲೈಮ್ಸ್ ಟ್ರಿಬ್ಯುನಲ್ ಮತ್ತು ಅಫೆನ್ಸಸ್, ಪೆನಾಲ್ಟೀಸ್ ಆ್ಯಂಡ್ ಪ್ರೊಸೀಜರ್ ಅಂದರೆ ಅಪರಾಧಗಳು, ದಂಡಗಳು ಮತ್ತು ಕಾರ್ಯವಿಧಾನ. ಇಷ್ಟು ವಿಚಾರಗಳನ್ನು ನಾವು ಲಾ ಆಫ್ ಟಾರ್ಟ್ಸಲ್ಲಿ ನಾವು ನೋಡ್ತೇವೆ. ಇಷ್ಟು ವಿಷಯಗಳನ್ನು ಸಂಪೂರ್ಣವಾಗಿ 5 ಚಾಪ್ಟರ್ನಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಇದರ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ.